ಭಾರತ ವಿಶ್ವ ಗುರು ಆಗ್ಬೇಕು ಅನ್ನೋದು ಎಲ್ಲರ ಬಯಕೆ. ಆ ದೃಷ್ಟಿಯಿಂದ ವಿಶ್ವ ಗುರು ಆಗ್ಬೇಕಾದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಸಂಕಲ್ಪ ಏನಿದೆ ಅದು ನಮ್ಮ ಪ್ರಣಾಳಿಕೆಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಸ್ತೆ ಬದಿಯ ವ್ಯಾಪಾರಿನೂ ಕೂಡ ತನ್ನ ಅಭಿಪ್ರಾಯವನ್ನ ತಿಳಿಸಬೇಕು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನಮ್ಮ ಅಭಿಪ್ರಾಯನ ತಿಳಿಸಬೇಕು. ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಕ್ರೀಡಾಪಟು, ಅಂದ್ರೆ ಸಮಾಜದ ಎಲ್ಲ ಅಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಭಾವನೆಗಳು. ದಾರಿ ಫುಟ್ಪಾತ್ ಅಲ್ಲಿ ಪ್ರಯಾಣ ನಡೆಯೋನು ಕೂಡ ನನಗನ್ಸ್ಬೇಕು ಈ ಫುಟ್ಪಾತ್ ಹೇಗಿರ್ಬೇಕು ಅಂತ ಅನ್ಸ್ಬೇಕು. ಎಲೆಕ್ಟ್ರಿಸಿಟಿ ಹೇಗಿರ್ಬೇಕು, ನಮ್ಮ ವಾಟರ್ ಸಪ್ಲೈ ಸಿಸ್ಟಮ್ ಹೇಗಿರ್ಬೇಕು, ಎಜುಕೇಶನ್ ಹೇಗಿರ್ಬೇಕು, ಭಾರತ ಕ್ರೀಡೆಯಲ್ಲಿ ಯಾವ ರೀತಿ ಮುಂದೆ ಬರಬೇಕು, ನಮ್ಮ ಧಾರ್ಮಿಕ ಭಾವನೆಗಳ ರಕ್ಷಣೆ ಆಗ್ಬೇಕು, ಹಿಂದೂ ಧರ್ಮ ಉಳಿಬೇಕು. ಈ ತರದೆಲ್ಲ ಭಾವನೆಗಳನ್ನ ವ್ಯಕ್ತ ಮಾಡುವಂತದಕ್ಕೆ ಅವಕಾಶವನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ನೀಡಿದ್ದಾರೆ. ಅದಕ್ಕೋಸ್ಕರ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ರಿ. ಈಗಾಗಲೇ ಉದ್ಘಾಟನೆನೂ ಆಗಿದೆ, ನಂಬರ್ ಕೊಟ್ಟಿದ್ದಾರೆ. ತಾವೇನು ಎಲ್ಲ ಕಡೆ ಅಭಿಪ್ರಾಯಗಳನ್ನ ಕೊಡ್ತಾರೋ ಅದನ್ನ ಡಿಜಿಟಲ್ ಮುಖಾಂತರ ನಾವು ಕೇಂದ್ರಕ್ಕೆ ಇದನ್ನ ಕಳಿಸ್ಕೊಡ್ತೀರಿ. 3 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನೋ ಅಭಿಪ್ರಾಯ ನಮ್ದೆಲ್ಲರದಿದೆ. ಪ್ರತಿಯೊಬ್ಬರಿಗೂ ಅನ್ಸ್ಬೇಕು, ಒಬ್ಬ ದಲಿತನಿಗೂ ಅನ್ಸ್ಬೇಕು, ಒಬ್ಬ ಹಿಂದುಳಿದವರಿಗೂ ಅನ್ಸ್ಬೇಕು, ಎಲ್ಲರಿಗೂ ಅನ್ಸ್ಬೇಕು. ಈ ಪ್ರಣಾಳಿಕೆಯಲ್ಲಿ ನಂದೇನೋ ಒಂದು ಇದೆ, ನಾನು ಒಂದು ಸಜೆಷನ್ ಕೊಟ್ಟಿದ್ದೀನಿ ಅಂತ ಅನ್ಸ್ಬೇಕು. ಮತ್ತೆ ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತದಲ್ಲಿ ನಾವು ನೋಡಿದಿರಿ, 370 ಆರ್ಟಿಕಲ್ ಇರ್ಬೋದು, ಅಯೋಧ್ಯೆ ವಿಚಾರ ಇರ್ಬೋದು, ಈ ತರದ ಎಲ್ಲ ವಿಚಾರಗಳು ಇವತ್ತು ಚಾಲನೆಯಲ್ಲಿ ತಂದಿರುವಂತದ್ದು ಅದು ಮೋದಿ ಒಬ್ರೆ.